ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ನಾವಿಲ್ಲಿ ಇವತ್ತು ಚಕ್ಲಿ ಮಾಡ್ಲಿಕತ್ತೀವಿ. ಆ ಚಕ್ಲಿ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣಂತೆ. ನಾವಿಲ್ಲಿ 1 kg ಅಕ್ಕಿ ಪ್ರಮಾಣದಾಗ ಚಕ್ಲಿ ಮಾಡ್ಲಿಕತ್ತೀವಿ. ಆ 1 kgಗೆ ಏನೇನು ಸಾಹಿತ್ಯ ಎಷ್ಟೆಷ್ಟು ಬೇಕಾಗ್ತದೆ ಅಂಥೇಳಿ ನಾವು ನೋಡೋಣಂತೆ. ಇಲ್ಲಿ ನಾವು 1 kg ಅಕ್ಕಿ ತೊಗೊಂಡೇವಿ, 100 ಗ್ರಾಮ್ ಪುಟಾಣಿ ತೊಗೊಂಡೇವಿ, 1/4 ಕಿಲೋ ಕಡಲೆಬೇಳೆ ತೊಗೊಂಡೇವಿ, 50 ಗ್ರಾಮ್ ಅವಲಕ್ಕಿ ತೊಗೊಂಡೇವಿ, 100 ಗ್ರಾಮ್ ಉದ್ದಿನಬೇಳೆ ತೊಗೊಂಡೇವಿ. ನಾವಿಲ್ಲಿ 1 ಕಿಲೋ ಅಕ್ಕಿ ತೊಗೊಂಡೇವಿ, 100 ಗ್ರಾಮ್ ಪುಟಾಣಿ ತೊಗೊಂಡೇವಿ, 1/4 ಕಿಲೋ ಕಡಲೆಬೇಳೆ ತೊಗೊಂಡೇವಿ, 50 ಗ್ರಾಮ್ ಅವಲಕ್ಕಿ ತೊಗೊಂಡೇವಿ, 100 ಗ್ರಾಮ್ ಉದ್ದಿನಬೇಳೆ ತೊಗೊಂಡೇವಿ, 20 ಗ್ರಾಮ್ ಹವಿಜ ತೊಗೊಂಡೇವಿ, 5 ರಿಂದ 6 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡೇವಿ. ಈಗ ಮೊದಲಿಗೆ ಇವನ್ನೆಲ್ಲ ನಾವು ಒಂದೊಂದಾಗಿ ಹುರ್ಕೊಳ್ಳೋಣಂತೆ. ಈಗ ಇವೆಲ್ಲ ಸಾಹಿತ್ಯ ಹುರ್ಕೊಳ್ಳಿಕ್ಕೆ ನಾವು ಬಾಳ್ಗಿ ಇಟ್ಕೊಂಡು ಅದಕ್ಕೆ ಅಕ್ಕಿ ಹಾಕ್ಕೊಂಡೇವಿ. ಅಕ್ಕಿನ ಇಲ್ಲೇ ಭಾಳ ಹುರಿಬೇಕಾಗೋಂಗಿಲ್ಲ, ಕೈಗೆ ಒಂದು ಸ್ವಲ್ಪ ಬಿಸಿ ಹತ್ತುವಷ್ಟು ಹುರಿದ್ರೆ ಸಾಕು. ಈಗ ನಾವಿಲ್ಲಿ ಎಲ್ಲ ಸಾಹಿತ್ಯ ಒಮ್ಮೆ ಹಾಕಿ ಹುರಿಯೋದಿಲ್ಲ, ಒಂದೊಂದಾಗಿ ಹುರ್ಕೊಳ್ಳಂತೆ. ಯಾಕಂದರೆ ಒಂದೊಂದು ಸಾಹಿತ್ಯಕ್ಕೆ ಒಂದೊಂದು ಟೆಂಪ್ರೇಚರ್, ಒಂದೊಂದು ಟೈಮಿಂಗ್ ಇರ್ತದೆ. ಅಕ್ಕಿ ಚೂರ ಹುರಿಬೇಕಾಗಿರ್ತಾವೆ, ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹುರಿಬೇಕಾಗಿರ್ತಾವೆ. ನೋಡ್ರಿ, ಇಷ್ಟು ಬಿಸಿ ಹತ್ತುವಷ್ಟು ಅಕ್ಕಿನ ನಾವು ಹುರ್ಕೊಂಡೇವಿ. ಕೈಲೇ ಮುಟ್ಟೋಂಗೂ ಇರಬೇಕು, ಆದರೆ ಹುರ್ಕೊಂಡದ್ದು ಇರಬೇಕು. ಈಗ ನಾವು ಕಡಲೆಬೇಳೆ ಹುರ್ಕೊಳ್ಳೋಣಂತ. ಕಡಲೆಬೇಳೆ ನಾವಿಲ್ಲಿ ಒಂಚೂರು ಕಂಪು ವಾಸನೆ ಬರೋ ಹಂಗೆ ಹುರ್ಕೊಳ್ಳೋಣಂತ. ಅಷ್ಟಾದರೆ ಸಾಕು. ಅಂದಾಜು ಒಂದು 5 ನಿಮಿಷದ ಮೇಲೆ ಬೇಕಾಗ್ತವೆ ಈ ಕಡಲೆಬೇಳೆ ಹುರ್ಕೊಳ್ಳಿಕ್ಕೆ. ನಿಮಗೆ ವಾಸನೆನೂ ಬರ್ತದೆ, ಕಡಲೆಬೇಳೆದು ಅಗದಿ ಚಂದ ಕಂಪು ವಾಸನೆ ಬರ್ತದೆ. ಅದು ಬಂದ ಕೂಡಲೇ ನೀವು ಅದನ್ನು ತೆಗೆದು ಬಿಟ್ಟರೆ ಸಾಕು. ಈಗ ನಾವು ಉದ್ದಿನಬೇಳೆ ಹುರ್ಕೊಳ್ಳೋಣಂತೆ. ಇವನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋಂಗೆ, ಅಂದ್ರೆ ಕೆಂಪು ಮಣ್ಣಕ್ಕೆ ಬದಲಿ ಆಗೋಂಗೆ ಇವನ್ನ ಹುರ್ಕೋಬೇಕಾಗ್ತದೆ. ಉದ್ದಿನಬೇಳೆ ಇಲ್ಲೇ ಹುರಿದಾಗ್ಯಾವ, ಇವನು ಸಪ್ರೇಟ್ ತಗೊಳ್ಳೋಣಂತೆ. ಈಗ ನಾವಿಲ್ಲಿ ಅವಲಕ್ಕಿನ ಒಂಚೂರು ಹುರ್ಕೊಳ್ಳೋಣಂತೆ. ಅವಲಕ್ಕಿನೂ ಹಾಗೇನು ಭಾಳ ಹುರಿಬೇಕಾಗಂಗಿಲ್ಲ, ಒಂಚೂರು ಬಿಸಿ ಆದರೆ ಸಾಕು. ಅವಲಕ್ಕಿನೂ ಹುರಿದಾಗ್ಯಾವ, ಇವನು ತಗೊಳ್ಳೋಣಂತೀಗ. ಈಗ ಹವಿಜಾನು ಒಂಚೂರು ಹುರ್ಕೊಳ್ಳೋಣಂತೆ. ಈಗ ಹವಿಜಾನು ಹುರಿದಾಗ್ಯಾವ, ಇವನು ತಗೊಳ್ಳೋಣಂತೆ. ಈಗ ಜೀರಿಗೆನೂ ಒಂಚೂರು ಹುರ್ಕೊಂಬೋಣಂತೆ. ಜೀರಿಗೆನೂ ಹುರ್ಕೊಂಡಾಗ್ಯಾವ, ಇವನು ತಗೊಳ್ಳೋಣಂತೆ. ಈಗ ಇವೆಲ್ಲ ಆರಿದ ಮೇಲೆ ನಾವು ಒಂದೇ ಬುಟ್ಟಿಗೆ ಇವನ್ನೆಲ್ಲ ಸೇರಿಸ್ಕೊಂಡು ಇದನ್ನು ಗಿರಣಿಗೆ ಒಯ್ಯೋಣಂತೆ ಬೀಸಲಿಕ್ಕೆ. ಈಗ ನಾವು ಮೊದಲೇ ಏನು ಅಕ್ಕಿ ಹುರಿದು ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಉಳ್ಕಿದ್ದೆಲ್ಲ ಹುರಿದದ್ದು ಸಾಹಿತ್ಯ ನಾವಿಲ್ಲೇ ಹಾಕ್ಕೊಳ್ಳೋಣಂತೆ. ಮೊದಲಿಗೆ ಹುರಿದದ್ದು ಕಡಲೆಬೇಳೆ, ಹುರಿದದ್ದು ಉದ್ದಿನಬೇಳೆ, ಹುರಿದದ್ದು ಅವಲಕ್ಕಿ, ಹುರಿದದ್ದು ಹವಿಜ, ಹುರಿದದ್ದು ಜೀರಿಗೆ, ಪುಟಾಣಿ. ಈಗ ಇದನ್ನು ನಾವು ಬೀಸ್ಕೊಂಬರ್ಲಿಕ್ಕೆ ಗಿರಣಿಗೆ ಹೋಗೋಣಂತೆ. ಇಲ್ಲೇ ನಿಮಗೊಂದು ವಿಶೇಷ ಟಿಪ್ಸ್ ಕೊಡ್ಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ. ಅದೇನಂತಂದ್ರೆ, ಗಿರಣಿಗೆ ಹೋಗ್ಬೇಕಾದ್ರೆ ಇದಿಷ್ಟೇ ಹುರ್ಕೊಂಡಿಟ್ಟಿದ್ದು ಒಯ್ಬೇಡ್ರಿ. ಅದ್ರ ಜೊತೆ 1/4 ಕಿಲೋದಷ್ಟರ ಅಕ್ಕಿ ಒಯ್ಯಿರಿ. ಕೆಲವೊಮ್ಮೆ ಏನಾಗ್ತದೆ, ಗಿರಣಿಯವರು ಚಕ್ಲಿ ಹಿಟ್ಟು ಅಂದ್ಕೂಡಲೇ ಅಷ್ಟೇ ಹಾಕೋದಿಲ್ಲ, ಅಕ್ಕಿ ತಂದಿರಿ ಅಂತ ಕೇಳ್ತಾರೆ. ಸುಮ್ಮನೆ ನೀವು ಅಲ್ಲಿ ತನಕ ಹೋಗಿ ಹಂಗೆ ಹೊಳೆ ಬರೋದಾಗ್ತದೆ. ಅದಕ್ಕೆ ಇದೊಂದು ಟಿಪ್ಸ್ ನೆನಪಿನಾಗ ಇಟ್ಕೊಂಡು ಹೋಗ್ರಿ. ಚಕ್ಲಿ ಮಾಡಲಿಕ್ಕೆ ನಾವಿಲ್ಲಿ ಹಿಟ್ಟು ಗಿರಣಿಗೆ ಹೋಗಿ ಬಿಸ್ಕೊಂಡ್ಬಂದಿದ್ವಿ. ಅದನ್ನ ಒಂದು ಸರ್ತಿ ಮನೆಗೆ ಬಂದು ಚಾಣಿಸ್ಕೊಂಡೇವಿ. ಅದಕ್ಕೆ ಒಂದು 50 ಗ್ರಾಮ್ ಖಾರ ಪುಡಿ, ಒಂದು 50 ಗ್ರಾಮ್ನಷ್ಟು ಬೆಣ್ಣೆ, ಒಂದು 25 ಗ್ರಾಮ್ನಷ್ಟು ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಟೇಬಲ್ ಸ್ಪೂನ್ ಅಜ್ವಾಯಿನ, 1-2 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡೇವಿ. ಈಗ ಇದು ಚಕ್ಲಿ ಹಿಟ್ಟನ್ನು ನಾವು ನಾದ್ಕೊಳ್ಳೋಣಂತೆ. ಈಗ ಇವನ್ನೆಲ್ಲ ಒಣವ ಹಾಕ್ಕೊಂಡು ಒಂದು ಸರ್ತಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣಂತೆ.
ಅಜ್ವಾನ ಕೈಯಾಗ ಒಂದು ಸ್ವಲ್ಪ ಕ್ರಷ್ ಮಾಡಿ ಹಾಕ್ರಿ, ಅಂದ್ರೆ ಅದ್ರದ್ದು ಸುಗಂಧ ಮತ್ತು ಸ್ವಾದ ಎರಡೂ ಚಲೋ ಬರ್ತಾವೆ. ಈಗ ಇದನ್ನು ಚಲೋ ತಂಗೆ ಹಿಟ್ಟಿನಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಒಂದು ಚಿಟಿಕೆ ಬಾಯಾಗ ಹಾಕ್ಕೊಂಡು ನೋಡಿ, ಏನು ಜಾಸ್ತಿ ಕಮ್ಮಿ ಬೇಕು ಅದನ್ನು ನೀವಿಲ್ಲೇ ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ಎಣ್ಣೆ ಕಾತದ, ಅದರದ್ದು ಮೋಹನ್ ಹಾಕೋಣಂತ. ಇದನ್ನ ಹಿಂಗೆ ಬಿಸಿ ಬಿಸಿದ ಹಾಕ್ಬೇಕು. ಅದಕ್ಕೀಗ ಬೆಣ್ಣೆನೂ ಹಾಕೋಣಂತ. ಎಣ್ಣೆ ಬಿಸಿ ಇರ್ತದೆ, ಸ್ವಲ್ಪ ಸಾವಕಾಶ ಕೈ ಹಾಕಿ ಅದನ್ನು ಎಗ್ಜೀವ್ ಮಾಡ್ಕೊರಿ. ಈಗ ನೀವು ಚಕ್ಲಿ ಮಾಡ್ಬೇಕಾರೆ ಈ ಒಣ ಹಿಟ್ಟನ್ನು ಹಿಂಗೆ ಇಟ್ಕೊಳ್ಳೋದು. ನಿಮಗೆ ಹೆಂಗೆ ಅವಶ್ಯಕತೆ ಇರ್ತದೆ ಹಂಗಂಗೆ ಇದಕ್ಕೆ ನೀರು ಹಾಕ್ಕೊಂಡು ನಾದ್ಕೊಂಡು ಚಕ್ಲಿ ಒತ್ತಳಿಗೆ ಹಾಕಿ ಒತ್ತೋದು. ಈ ಚಕ್ಲಿ ಒತ್ತಳಿಂದು ಒಂದು ಸ್ಟೋರಿ ಅದ ರೀ. ಭಾಳ ವರ್ಷದಿಂದ ನಮ್ಮ ಅವ್ವಾರು ಏನು ಯೂಸ್ ಮಾಡ್ತಿದ್ರಲ್ಲ, ಅದೇ ಚಕ್ಲಿ ಒತ್ತಳಿ ನಾವು ಯೂಸ್ ಮಾಡ್ತಿದ್ವಿ. ಈಗ ಮೊನ್ನೆ ಬಾದಾಮಿ ಜಾತ್ರೆಗೆ ಹೋದಾಗ ನಾವು ಈ ಹೊಸ ಚಕ್ಲಿ ಒತ್ತಡ ತೊಗೊಂಬಂದೇವಿ. ಫಸ್ಟ್ ಟೈಮ್ ನಾವು ಇದರಲ್ಲೇ ಚಕ್ಲಿ ಟ್ರೈ ಮಾಡ್ಲಿಕ್ಕತ್ತೀವಿ. ಇಲ್ಲಿ ನೋಡ್ರಿ, ಈ ಚಕ್ಲಿ ಹಿಟ್ಟಿಗೆ ಒಂದು ಚೂರು ನೀರು ಹಾಕಿ ಚಲೋ ತಂಗಿ ನಾದ್ಕೋಬೇಕು. ಇದನ್ನು ಈಗ ಚಕ್ಲಿ ಹಿಟ್ಟು ನಾದ್ಕೊಂಡಾಗಿದೆ. ಈಗ ಇದನ್ನು ಚಕ್ಲಿ ಒತ್ತಳಿಗೆ ಹಾಕಿ ಚಕ್ಲಿ ಒತ್ತೋಣ ಅಂತ. ನೋಡ್ರಿ ಎಷ್ಟು ಮುಳ್ಳುಮುಳ್ಳಾಗಿ ಚಕ್ಲಿ ಭಾರಿ ಬಂದವ. ಈ ಹದಕ್ಕೆ ಹಿಟ್ಟು ತಂದ್ರೆ ಚಕ್ಲಿ ಭಾರಿ ಬರ್ತಾವೆ. ಇದ್ರಾಗ 2 ಸುತ್ತಿನ ಚಕ್ಲಿ, 3 ಸುತ್ತಿನ ಚಕ್ಲಿ, ಹಿಂಗೆ ಬೇರೆ ಬೇರೆ ಮಾಡ್ಕೋಬೋದು ನೀವು. ನಾವು ಎಲ್ಲ ಟೈಪ್ ಎಲ್ಲ ಸೈಜಿನ ಚಕ್ಲಿ ನಿಮಗಿಲ್ಲೇ ಮಾಡಿ ತೋರಿಸೀವಿ. ನಾವಿಲ್ಲಿ ಚಕ್ಲಿ ಒತ್ಕೊಂಡು ಇಟ್ಕೊಂಡಿವಿ. ಈಗ ಎಣ್ಣೆ ಕಾದ ಕೂಡಲೇ ನಾವು ಇವನ್ನ ಕರಿಲಿಕ್ಕೆ ಶುರು ಮಾಡೋಣಂತೆ. ಈಗ ಎಣ್ಣೆ ಕಾದನ್ನು ಚೆಕ್ ಮಾಡೀವಿ. ಎಣ್ಣೆ ಕಾದದ. ಈಗ ನಾವು ಇದರೊಳಗೆ ಚಕ್ಲಿ ಬಿಡಲಿಕ್ಕೆ ಶುರು ಮಾಡೋಣಂತೆ. ಒಂದೊಂದು ಚಕ್ಲಿ ಸಾವಕಾಶ ಬಿಡ್ರಿ. ಹಿಂಗೆ ಹೊಳಿಸ್ಕೋತ ಚಕ್ಲಿ ಕರೀರಿ. ಈ ಬುರುಗ್ ಬರೋದು ನಿಲ್ಲುತನೂ ಚಕ್ಲಿ ಕರಿಬೇಕು, ಅಂದ್ರೆ ಚಕ್ಲಿ ಚಲೋ ಕರೆದು ಬರ್ತಾವೆ. ಈಗ ಚಕ್ಲಿ ಆಗ್ಯಾವ ನೋಡ್ರಿ, ಹೆಂಗೆ ಕುರು ಆವಾಜ್ ಬರ್ಲಿಕ್ಕೆ ಚಕ್ಲಿದೆ. ಪರ್ಫೆಕ್ಟ್ ಚಕ್ಲಿ ಆಗ್ಯಾವ್ರಿ. ಎಣ್ಣೆ ಅದರಿ ಹಾಕೊಂಡ್ಬಿಟ್ರ ನೋಡ್ರಿ. ನನ್ನ ಹೆಂಡತಿ ಏನಂತಾಳೆ, ಎಣ್ಣೆ ಭಾಳ ಹಾಕ್ಯವಂತ ಬಾಳ್ನಿಗೆ, ಅದಕ್ಕೆ 6 ಚಕ್ಲಿ ಕರ್ಕೊಂಬೋಣ್ರಿ, ಲಘು ಆಗ್ತಾವ ಅಂತಾಳೆ. ನೋಡ್ರಿ, ನಮ್ಮ ಚಕ್ಲಿ ಅಷ್ಟು ಇಲ್ಲಿ ಮಾಡ್ಯಾಗ್ಯಾವ. ಇಲ್ಲಿ ನಾವು 2 ಥರದ ಚಕ್ಲಿ ಮಾಡೀವಿ. ಒಂದು ದೊಡ್ಡವರಿಗೆ, ಒಂದು ಸಣ್ಣ ಹುಡುಗರಿಗೆ ಅಂಥೇಳಿ. ಸಣ್ಣ ಹುಡುಗರಿಗೆ ಒಂದು ಸ್ವಲ್ಪ ಸಪ್ಪನ್ನು ಚಕ್ಲಿ ಮಾಡೇವಿ. ದೊಡ್ಡವರಿಗೆ ಒಂಚೂರು ಖಾರ ಜಾಸ್ತಿ ಹಾಕಿ ಚಕ್ಲಿ ಮಾಡೇವಿ. ಇದೇ ಥರ ನೀವು ನಿಮ್ಮ ಮನ್ಯಾಗ ಈ ಚಕ್ಲಿ ರೆಸಿಪಿನ ಮಾಡಿ ನೋಡಿ ನಮಗೆ ಹೆಂಗೆ ಆಗ್ತಾವ ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹೊಸ ರೆಸಿಪಿ ನೋಡಲಿಕ್ಕೆ ಕೀರ್ತಿಸ್ ಫುಡ್ ಆ್ಯಂಡ್ ಕಲ್ಚರ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.